ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಒಂದು ಹೊಸ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಮೊರಾರ್ಜಿ ಪರೀಕ್ಷೆ ಬರ್ತಾ ಇದೆ. ನೀವೆಲ್ಲರೂ ತುಂಬ ವಿಶೇಷವಾಗಿ ತಯಾರಿಯನ್ನು ಮಾಡ್ತಾ ಇದ್ದೀರಿ ಅಂತ ಭಾವಿಸಿದ್ದೇನೆ. ನಿಮ್ಮ ಒಂದು ತಯಾರಿಗೆ ಮತ್ತಷ್ಟು ಹುರುಪನ್ನು ನೀಡಲು ಮತ್ತು ನೀವು ಇಷ್ಟು ದಿನ ಕಲಿತಂತಹ ಒಂದು ವಿಷಯವನ್ನೇ ಪುನರಾವರ್ತನೆ ಅಥವಾ ನಿಮಗೆ ರಿವಿಷನ್ ರೀತಿಯಲ್ಲಿ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ತಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಗ್ರಾಮರ್ ಕುರಿತಾಗಿ, ಅದರಲ್ಲೂ ಆ್ಯಕ್ಚುಲಿ ಪ್ರಿಪೋಸಿಷನ್ಸ್ ಕುರಿತಾಗಿ ತಿಳಿದುಕೊಳ್ತಾ ಹೋಗೋಣ. ನೋಡಿ, ನೀವು ಇಷ್ಟು ದಿವಸದವರೆಗೂ ನೀವು ಎಲ್ಲರೂ ಅಧ್ಯಯನವನ್ನು ಮಾಡಿರ್ತೀರಿ. ಇದು ಒಂದು ರೀತಿ ಕ್ವಿಕ್ ರಿವಿಷನ್ ಆಗಿರೋದ್ರಿಂದ ನೀವು ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನೀವು ನಮ್ಮ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ, ಅಂದರೆ ನಾವು ಅದರಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದು. ನೀವು ಇನ್ನೂ ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ ಅನ್ನೋದಾದರೆ ಈಗಲೇ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋಗಳನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ, ರಿವಿಷನನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ತಡ ಮಾಡೋದು ಬೇಡ. ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಎಲ್ಲರಿಗೂ ಆಲ್ಫಾಬೆಟ್ಸ್ ಅಂತೂ ಗೊತ್ತೇ ಇರುತ್ತೆ. ನಾವು ABCD ಅಂತ ಏನು ಓದ್ತೀವಿ ಅಥವಾ ಬರಿತೀವಿ, ಇಂಗ್ಲಿಷ್ನಲ್ಲಿ ಒಟ್ಟು 26 ಅಕ್ಷರಗಳಿರ್ತವೆ. ಅವುಗಳನ್ನು ನಾವು ಆಲ್ಫಾಬೆಟ್ಸ್ ಅಂತ ಕರಿತಾ ಹೋಗ್ತೇವೆ. ನೋಡಿ, ಇಲ್ಲಿದೆ ABCDEFGHIJKLMNOPQRSTUVWXYZ. ಇವು 26 ಅಕ್ಷರಗಳು ಇಂಗ್ಲಿಷ್ನಲ್ಲಿ ಬರ್ತವೆ. ಇಡೀ ಇಂಗ್ಲಿಷು ಈ 26 ಅಕ್ಷರಗಳ ಮೇಲೇನೆ ನಿಂತಿರೋದು ಮತ್ತು ರಚನೆಯಾಗಿರೋದು. ಮೊದಲಿಗೆ ನೀವು ಆಲ್ಫಾಬೆಟ್ಸ್ ತಿಳ್ಕೊಂಡಿರ್ತೀರಿ. ನಂತರ ಆಲ್ಫಾಬೆಟ್ಸ್ನಲ್ಲಿ ಓವೆಲ್ಸ್ ಅಂತ ಬರ್ತವೆ. ಅಂದರೆ ನಾವು ಕನ್ನಡದಲ್ಲಿ ಸ್ವರಗಳು ಅಂತ ಕರಿತೀವಿ. 13 ಸ್ವರಗಳಿದ್ದಾವೆ. ಅ, ಆ, ಇ, ಉ ಅಂತ ಓದ್ತೀವಲ್ವ, 13 ಸ್ವರಗಳು. ಅದೇ ರೀತಿಯಾಗಿ ಇಂಗ್ಲಿಷ್ನಲ್ಲಿ ಕೂಡ 5 ಓವೆಲ್ಸ್ ಅಂತ ಬರ್ತವೆ. ಅಂದರೆ ಇವು ಇಂಗ್ಲಿಷ್ನ ಸ್ವರಗಳಾಗಿರ್ತವೆ. ಅವು ಯಾವ್ಯಾವು ಅಂತಂದರೆ AEIOU. ಇವು 5 ಕೂಡ ಇಂಗ್ಲಿಷ್ನಲ್ಲಿ ಬರುವಂತಹ ಸ್ವರಗಳು ಅಥವಾ ಓವೆಲ್ಸ್ ಅಂತ ನಾವು ಹೇಳ್ಬೋದು. ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುವ ಸಂಭವನೀಯತೆ ಬಹಳ ಇರೋದ್ರಿಂದ ಓವೆಲ್ಸ್ ಬಗ್ಗೆ ನೀವು ತಿಳಿದುಕೊಂಡಿರ್ಬೇಕಾಗತ್ತೆ. ಒಟ್ಟು ಓವೆಲ್ಸ್ ಇರುವಂಥದ್ದು 5. ಅವು 5 ನೀವು ಬೈ ಹ್ಯಾಟ್ ಮಾಡಬೇಕಾಗತ್ತೆ. AEIOU. ಇವು 5 ಬಿಟ್ಟು ಉಳಿದಿದ್ದು 21 ಅಕ್ಷರಗಳಿರ್ತಾವಲ್ವ, ಆಲ್ಫಾಬೆಟ್ಸ್ ಇರುತ್ತಲ್ಲ, ಅವುಗಳನ್ನು ಕಾನ್ಸೋನೆಂಟ್ಸ್ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ವ್ಯಂಜನಗಳು ಅಂತ ಕರಿತೇವೆ. ವ್ಯಂಜನಗಳು ಕನ್ನಡದಲ್ಲಿ 24 ಇವೆ. 24 ವರ್ಗೀಯ ವ್ಯಂಜನಗಳು ಮತ್ತು 25 ವರ್ಗೀಯ ವ್ಯಂಜನಗಳು ಮತ್ತು 9 ಅವರ್ಗೀಯ ವ್ಯಂಜನಗಳು. ಒಟ್ಟು ಸೇರಿ 34 ವ್ಯಂಜನಗಳು ನಾವು ಕನ್ನಡದಲ್ಲಿ ನೋಡ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಒಟ್ಟು 21, ಅಂದರೆ ಇವು 5 ಬಿಟ್ಟು 26ರಲ್ಲಿ 5 ಕಳೆದ್ರೆ 21 ಅಕ್ಷರಗಳು ಉಳಿಯುತ್ತೆ. ಇಂಗ್ಲಿಷ್ನಲ್ಲಿ 21 ಕಾನ್ಸನೆಂಟ್ಸ್ ಇದೆ ಅಥವಾ ವ್ಯಂಜನಗಳು ಅಂತ ನಾವು ಹೇಳ್ಬೋದು. AEIOU ಇವು 5 ಬಿಟ್ಟು ಉಳಿದಿರುವಂಥದ್ದು BCDEFGHIJKLMNPQRSTUVWXYZ. ಇವು 21 ಕಾನ್ಸನೆಂಟ್ಸ್ ಆಗಿರುತ್ತೆ. ನೀವು ಈ 21ರ ಬದಲಾಗಿ ಈ 5 ನೆನಪಿಟ್ಕೊಂಡ್ರೆ
ಕಾನ್ಸನೆಂಟ್ಸ್ ಮತ್ತು ಓವೆಲ್ಸ್ ಎಲ್ಲವನ್ನು ಸುಲಭವಾಗಿ ಗುರುತಿಸಬಹುದು. ಅವರು ಕೊಟ್ಟಂತ ಆಪ್ಷನ್ ನಲ್ಲಿ ಸರಿಯಾಗಿ ಆಯ್ಕೆ ಮಾಡಲಿಕ್ಕೆ ಸುಲಭ ಆಗತ್ತೆ. ಇದಿಷ್ಟು ಆಲ್ಫಾಬೆಟ್ಸ್ಗೆ ಸಂಬಂಧಪಟ್ಟಂತೆ ಆಯಿತು. ಆಲ್ಫಾಬೆಟ್ಸ್ ನಲ್ಲಿ ಪ್ರಮುಖವಾಗಿ ನೀವು ಓವೆಲ್ಸ್ ಅನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಓವೆಲ್ಸ್, ಕಾನ್ಸನೆಂಟ್ಸ್ ಕೇಳೋದು ಬಹಳ ಕಮ್ಮಿ. ಓವೆಲ್ಸ್ ನೆನಪಿಟ್ಕೊಂಡ್ರೆ ಕಾನ್ಸನೆಂಟ್ ಗುರುತಿಸೋದು ಬಹಳ ಈಸಿ ಆಗುತ್ತೆ. ನಂತರ ನೋಡಿ, ಮುಂದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಕನಿಷ್ಠ 2ರಿಂದ 3 ಪ್ರಶ್ನೆಗಳು ಬಂದಿರುತ್ತೆ. ಪ್ರತಿ ವರ್ಷ ಕೂಡ ಬರುತ್ತೆ, ಈ ವರ್ಷ ಕೂಡ ಬರುತ್ತೆ. ಹಾಗಾಗಿ ನೀವು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಟ್ಟು 8 ವಿಧಗಳಿದೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ. ಅದರ ಮೇಲೆ ಅದನ್ನು ನೀವು ಸರಿಯಾಗಿ ತಿಳಿದುಕೊಂಡಿರ್ಬೇಕಾಗತ್ತೆ. ಯಾವ್ಯಾವ 8 ವಿಧಗಳು ಅಥವಾ ಪಾರ್ಟ್ಸ್, 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ಯಾವುದು ಅಂತಂದ್ರೆ, ಮೊದಲನೇದಾಗಿ ನೌನ್ ಅಂತ ಬರುತ್ತೆ, ಪ್ರೊನೌನ್ ಅಂತ ಬರುತ್ತೆ, ನಂತರ ವರ್ಬ್ ಅಂತ ಬರುತ್ತೆ, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜಂಕ್ಷನ್. ನೋಡಿ ಮತ್ತೊಂದ್ಸಲ ನೋಡೋಣ. ಮೊದಲನೇದು ನೌನ್, ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್, ಪ್ರೊನೌನ್, ಅಡ್ವರ್ಬ್, ಪ್ರಿಪೋಸಿಷನ್ ಮತ್ತೆ ಇಂಟರ್ಜೆಕ್ಷನ್ ಅಂತ. ಇವಿಷ್ಟನ್ನ ನೀವು ತಿಳಿದುಕೊಂಡ್ರೆ, ಅಂದರೆ ಇವಿಷ್ಟನ್ನ ನೀವು ಉದಾಹರಣೆ ಮೂಲಕ ತಿಳಿದು ನೆನಪಲ್ಲಿಟ್ಕೊಂಡ್ರೆ ನೀವು ಇಂಗ್ಲಿಷ್ನಲ್ಲಿ 2ರಿಂದ 3 ಅಂಕಗಳನ್ನು ಪಡೀಲಿಕ್ಕೆ ಅರ್ಹರಾಗಿದ್ದೀರಿ ಅಂತ ಅರ್ಥ. ಹಾಗಾದರೆ ಒಂದೊಂದನ್ನೇ ನಾವು ಅದರ ವಾಕ್ಯೆಯ ಮುಖಾಂತರ, ಉದಾಹರಣೆಗಳ ಮುಖಾಂತರ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಮೊದಲಿಗೆ ನೌನ್ ಅಂತ ಬರುತ್ತೆ. ನೌನ್ ಅಂತಂದ್ರೆ ಕನ್ನಡದಲ್ಲಿ ನಾವು ನಾಮಪದ ಅಂತ ಏನು ಕರಿತೀವಿ ಅದನ್ನೇ ಇಂಗ್ಲಿಷಲ್ಲಿ ನೌನ್ ಅಂತಾರೆ. ಅಷ್ಟೇ ಮಕ್ಕಳೇ. ಈಗ ನೀವು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 2ರಲ್ಲಿಯೂ ತಿಳಿದುಕೊಂಡ್ರೆ ನಿಮಗೆ ಸುಲಭವಾಗಿ ನೆನಪಲ್ಲಿ ಉಳಿಯುತ್ತೆ ಅಂತ ಕನ್ನಡದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನೌನ್ ಅಂತಂದ್ರೆ ನಾಮಪದ ಅಂತ ಅರ್ಥ. ಅಂದ್ರೆ ಯಾವ ನಾಮ ಅಂದ್ರೆ ಹೆಸರು. ಯಾವ್ದಾವ್ದ್ರ ಹೆಸರು ಅಂತಂದು ನೋಡೋದಾದ್ರೆ, ಎ ನೌನ್ ಇಸ್ ಅ ವರ್ಡ್. ನೌನ್ ಅನ್ನುವಂಥದ್ದು ಒಂದು ಪದ, ಯೂಸ್ಡ್ ಟು ಡಿನೋಟ್ ದ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ನೋಡಿ, ನೌನ್ ಅನ್ನುವಂಥದ್ದು ಒಂದು ಪದವಾಗಿದ್ದು ಅದನ್ನ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಗುರುತಿಸಲು ಬಳಸುತ್ತಾರೆ. ಯಾವ್ಯಾವ ಪದಗಳನ್ನು ಬಳಸ್ತಾರಲ್ಲ ಅವೆಲ್ಲವನ್ನ ನಾವು ನೌನ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಕನ್ನಡದಲ್ಲಿ ನಾಮಪದ ಅಂದ್ರೆ ಅದಕ್ಕೆ ಬೇರೆ ರೀತಿಯಾಗಿ ನಾವು ಬಳಸ್ತಾ ಹೋಗ್ತೇವೆ. ಕನ್ನಡ ಗ್ರಾಮರ್ನಲ್ಲಿ ಅಥವಾ ವ್ಯಾಕರಣದಲ್ಲಿ ನಾಮಪದ ಅಂದ್ರೆ ನಾವು ವ್ಯಕ್ತಿಗಳ ಹೆಸರು, ಸ್ಥಳದ ಹೆಸರು, ಹೀಗೆ ಇಟ್ಟಂತ ಹೆಸರುಗಳನ್ನ ಮಾತ್ರ ಗುರುತಿಸ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ವಸ್ತುಗಳ ಹೆಸರು ಕೂಡ ಸೇರ್ಕೊಳ್ಳುತ್ತೆ ನೌನ್ನಲ್ಲಿ. ನೋಡಿ, ಫಾರ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ, ಉದಾಹರಣೆಗಳನ್ನ. ಮಾರುತಿ ಅನ್ನುವಂಥದ್ದು ಒಂದು ಹೆಸರು, ಅದು ಒಂದು ನೌನ್. ರವಿ, ಪಲ್ಲವಿ, ರೋಸ್, ಬುಕ್, ಪೆನ್, ಬೆಂಗಳೂರು, ಇಂಡಿಯಾ, ಹೀಗೆ ದೇಶಗಳ ಹೆಸರಾದ್ರೂ ಆಗಿರ್ಬೋದು, ವಸ್ತುವಿನ ಹೆಸರು, ಊರುಗಳ ಹೆಸರು, ಪ್ರಾಣಿಗಳ ಹೆಸರು, ಪಕ್ಷಿಗಳ ಹೆಸರು, ಕ್ರಿಮಿ ಕೀಟಗಳು, ಮನುಷ್ಯರು, ಯಾವ್ದ್ಯಾವ್ದು ಹೆಸರುಗಳಿರುತ್ತಲ್ಲ ಅವೆಲ್ಲವೂ ಕೂಡ ನೌನ್ನಲ್ಲೇ ಬರುತ್ತೆ. ಯಾವುದೇ ಒಂದು ಹೆಸರು ಬಂತು ಅಂದ್ರೆ, ಈಗ ಉದಾಹರಣೆಗೆ ಆಕಾಶ, ಭೂಮಿ, ಈ ರೀತಿಯಾದಂಥ ಹೆಸರುಗಳಿವೆಲ್ಲ ಅವೆಲ್ಲವೂ ಕೂಡ ನೌನ್ಗೆ ಉದಾಹರಣೆ ಆಗಿರ್ತವೆ ಮಕ್ಕಳೇ. ನಾಮಪದ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ, ಅಥವಾ ನೌನ್ ಅಂದ್ರೆ ಏನು ಅಂತ ನಿಮ್ಗೆ ತಿಳಿತು ಅಂತ ಅನ್ಕೊಂಡಿದ್ದೀನಿ. ಮುಂದೆ ಪ್ರೊನೌನ್ ಅಂತ ಬರುತ್ತೆ ಎರಡನೇದು. ಮೊದಲನೇದು ನೌನ್ ಅಂದ್ರೆ ನಾಮಪದ. ನೌನ್. ನೋಡಿ, ನೌನ್ ಅನ್ನುವಂಥದ್ದು ಸೇಮ್ ಇದೆ, ಅದರ ಮುಂದೆ ಪ್ರೋ ಅನ್ನುವಂಥದ್ದು ಸೇರಿಸಿದ್ದಾರೆ, ಅಂದ್ರೆ ನೌನ್. ಇದು ಪ್ರೊನೌನ್ ಅಂದ್ರೆ ಸರ್ವನಾಮ ಅಂತ ನಾವು ಕನ್ನಡದಲ್ಲಿ ಏನ್ ಬಳಸ್ತೀವಲ್ಲ ಅದೇ ಇದರಲ್ಲೂ ಕೂಡ ಇಂಗ್ಲಿಷಲ್ಲಿ ಪ್ರೊನೌನ್ ಅಂತಾರೆ ಅಷ್ಟೇ. ಪ್ರೊನೌನ್ ಅಂದ್ರೆ ಎ ಪ್ರೊನೌನ್ ಇಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದ್ರೆ ನಾಮಪದದ ಬದಲಾಗಿ ಅಥವಾ ನೌನ್ ಬದಲಾಗಿ ನಾವು ಒಂದು ವಸ್ತುವನ್ನ ಅಥವಾ ವ್ಯಕ್ತಿಯನ್ನ ಅಥವಾ ಪ್ರಾಣಿಯನ್ನ ಗುರುತಿಸಲಿಕ್ಕೆ ಬಳಸ್ತೀವಲ್ಲ ಪದಗಳು, ಅವೆಲ್ಲವೂ ಕೂಡ ಪ್ರೊನೌನ್ ಗುಂಪಿಗೆ ಸೇರ್ತವೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ, ಶಿ ಅಂದ್ರೆ ಹಿ, ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ
ನಮ್ಮ ಸ್ನೇಹಿತನ ಬಗ್ಗೆ ಮಾತಾಡಬೇಕಾದ್ರೆ ನಾವು ಪದೇ ಪದೇ ಅವರ ಹೆಸರುಗಳನ್ನ ಬಳಸಲ್ಲ. ಮೊದಲನೇ ಬಾರಿ ಮಾತ್ರ ಅವರ ಹೆಸರನ್ನ ಬಳಸ್ತೇವೆ. ನಂತರ ಮತ್ತೆ ಎರಡನೇ ವಾಕ್ಯ ಅವರ ಕುರಿತಾಗಿ ಹೇಳ್ಬೇಕಾದ್ರೆ ಅವನು ಅಥವಾ ಅವಳು ಅಥವಾ ಅವರು, ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳ್ತಾ ಇದ್ರೆ ಅದು, ನಾವು, ನಾನು, ಈ ರೀತಿಯಾಗಿ ಬಳಸ್ತಾ ಹೋಗ್ತೀವಲ್ಲ, ಅವೆಲ್ಲವೂ ಕೂಡ ಪ್ರೊನೌನ್ ಗುಂಪಿಗೆ ಸೇರ್ತವೆ ಮಕ್ಕಳೇ. ಉದಾಹರಣೆಗೆ ನೋಡಿ, ಹಿ, ಶಿ, ದೇ, ವಿ, ಇಟ್, ಎಕ್ಸೆಟ್ರಾ ಅಂದ್ರೆ ಇತ್ಯಾದಿ ಅಂತ ಅರ್ಥ. ಪ್ರೊನೌನ್ ಅಂದ್ರೆ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಅಂದ್ರೆ ನಾಮಪದದ ಬದಲಾಗಿ ನಾವು ಯಾವ ಒಂದು ಪದಗಳನ್ನ ಬಳಸ್ತೇವೆ ಅವೆಲ್ಲವನ್ನ ಪ್ರೊನೌನ್ ಅಂತ ಕರೀತಾರೆ. ಇದು ಪ್ರೊನೌನ್ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಮುಂದೆ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ವರ್ಬ್ ಅಂತ ಬರುತ್ತೆ. ಮೂರನೇದು ವರ್ಬ್. ವರ್ಬ್ ಅಂದ್ರೆ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಕ್ರಿಯಾಪದ ಅಂತ ಬಳಸ್ತೇವೆ. ನಿಮ್ಗೆಲ್ಲರಿಗೂ ಗೊತ್ತು, ಯಾವ ಒಂದು ಪದ ಕ್ರಿಯೆಯ ಬಗ್ಗೆ ಹೇಳುತ್ತೋ ಅಥವಾ ಕಾರ್ಯದ ಬಗ್ಗೆ ಹೇಳುತ್ತೋ ಅಥವಾ ಕೆಲಸದ ಬಗ್ಗೆ ಹೇಳುತ್ತೋ ಅಂತ ಪದಗಳಿಗೆ ನಾವು ವರ್ಬ್ಸ್ ಅಥವಾ ಕ್ರಿಯಾಪದಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಅದೇ ರೀತಿಯಾಗಿ ಇಂಗ್ಲಿಷ್ನಲ್ಲೂ ಕೂಡ ಅಂತ ವರ್ಡ್ಗಳಿಗೆ ವರ್ಬ್ಸ್ ಅಂತ ಕರೀತಾರೆ. ಎ ವರ್ಬ್ ಇಸ್ ಅ ವರ್ಡ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆನ್ ಆಕ್ಷನ್. ಆಕ್ಷನ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ. ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಥವಾ ಏನು ಕಾರ್ಯ ನಡೀತಾ ಇದೆ ಅಥವಾ ಏನು ಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನ ಸೂಚಿಸುವಂತಹ ಪದಗಳಿಗೆ ನಾವು ವರ್ಬ್ಸ್ ಅಂತ ಕರಿತೇವೆ. ಇನ್ನು ವರ್ಬ್ಸ್ಗೆ ಉದಾಹರಣೆಯನ್ನ ನೋಡೋದಾದ್ರೆ ನೋಡಿ, ಎಕ್ಸಾಂಪಲ್ಸ್ ಕೆಳಗಡೆ ಕೊಟ್ಟಿದ್ದಾರೆ. ರೈಟ್ ಅಂದ್ರೆ ಬರೆ ಅನ್ನುವಂಥದ್ದು ಕೂಡ ಬರೆಯುತ್ತಿದ್ದಾನೆ ಅನ್ನುವಂಥದ್ದು ಏನನ್ನ ಸೂಚಿಸುತ್ತೆ, ಏನ್ ಮಾಡ್ತಾ ಇದ್ದಾನೆ ಅವನು ಕೆಲಸ ಅನ್ನುವಂಥದ್ದನ್ನ ಸೂಚಿಸುತ್ತೆ. ರೈಟ್. ರೀಡ್ ಅಂದ್ರೆ ಓದೋದು. ರನ್ ಓಡು. ವಾಕ್ ನಡೆ. ಡ್ರಿಂಕ್ ಕುಡಿ. ಸಿಂಗ್ ಅಂದ್ರೆ ಹಾಡು. ಕಟ್ ಅಂದ್ರೆ ಕತ್ತರಿಸು. ಲುಕ್ ಅಂದ್ರೆ ನೋಡು. ಇವೆಲ್ಲವೂ ಕೂಡ ವರ್ಬ್ಗೆ ಉದಾಹರಣೆಗಳಾಗಿರ್ತವೆ. ಇನ್ನು ನೋಡಿ, ಕೆಳಗಡೆ ಅದಕ್ಕೆ ವರ್ಬ್ಗೆ ಸಂಬಂಧಪಟ್ಟಂತೆ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ, ಇವು ಕ್ರಿಯಾಪದಗಳಾಗಿರ್ತವೆ. ಅಂದ್ರೆ ಅವ್ರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಸೂಚಿಸುವ ಪದಗಳಾಗಿರ್ತವೆ. ಉದಾಹರಣೆಗೆ ಮೊದಲನೇ ಉದಾಹರಣೆಯನ್ನ ನೋಡಿ ಅಥವಾ ವಾಕ್ಯಯನ್ನ ನೋಡಿ. ಹಿ ರೈಟ್ಸ್ ಸ್ಟೋರಿ. ಅವನು ರೈಟ್ಸ್ ಅಂದ್ರೆ ಬರೆಯುತ್ತಿದ್ದಾನೆ. ಏನ್ ಬರೀತಾ ಇದ್ದಾನೆ? ಸ್ಟೋರಿಯನ್ನ ಬರೀತಾ ಇದ್ದಾನೆ. ಇಲ್ಲಿ ಸ್ಟೋರಿ ಅನ್ನುವಂಥದ್ದು ಏನಾಗುತ್ತೆ ಮಕ್ಕಳೇ? ವೆರಿ ಗುಡ್, ಎಲ್ಲರೂ ಜಾಣ ಮಕ್ಕಳು ನೀವು. ಸ್ಟೋರಿ ಅನ್ನುವಂಥದ್ದು ನೌನ್ ಆಗತ್ತೆ. ಸ್ಟೋರಿ ಅಂದ್ರೆ ಕತೆ. ಏನ್ ಬರೀತಾ ಇದ್ದಾನೆ? ಕತೆ ಬರೀತಾ ಇದ್ದಾನೆ. ಕತೆ ಅನ್ನುವಂಥದ್ದು ನೌನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ರೈಟ್ಸ್ ಅನ್ನುವಂಥದ್ದು ಕ್ರಿಯಾಪದಕ್ಕೆ ಉದಾಹರಣೆ, ವರ್ಬ್ ಆಗಿರುತ್ತೆ. ಇನ್ನು ಹಿ ಅನ್ನುವಂಥದ್ದು ನೋಡಿ, ಇಲ್ಲಿ ಹಿ ಅಂತ ಬರೆದಿರ ಅಂದ್ರೆ ಅವನು ಅಂತ ಆಯ್ತು. ಅಂದ್ರೆ ಅವರು ನಾಮಪದದ ಬದಲಾಗಿ ನೌನ್ ಬದಲಾಗಿ ಬಳಸ್ತಾ ಇರೋದ್ರಿಂದ ಇದು ಪ್ರೊನೌನ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಕೆಲವೊಂದಷ್ಟು ವಾಕ್ಯಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಮಗೆ ನೌನ್ ಯಾವುದು, ವರ್ಬ್ ಯಾವುದು, ಪ್ರೊನೌನ್ ಯಾವುದು, ಈ ರೀತಿಯಾಗಿ ಗುರ್ತಿಸೋಕ್ ಬರಬೇಕು. ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಅದು ಎಂದರೇನು, ಈ ರೀತಿ ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೇಳೋದು ಬಹಳ ಕಡಿಮೆ. ಆದ್ರೆ ಈ ರೀತಿಯಾಗಿ ಒಂದು ವಾಕ್ಯವನ್ನು ಕೊಟ್ಟು ಅದರಲ್ಲಿ ಒಂದು ಪದವನ್ನ ಅಂಡರ್ಲೈನ್ ಮಾಡ್ತಾರೆ. ಈ ರೀತಿಯ ಕೆಳಗಡೆ ಗೆರೆ ಎಳೆದು ಆ ಪದ ಏನನ್ನ ಸೂಚಿಸುತ್ತೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಎರಡನೇ ವಾಕ್ಯನ ನೋಡಿ. ಶಿ ಈಟ್ಸ್ ಬನಾನಾ. ಅಂದ್ರೆ ಶಿ ಅಂದ್ರೆ ಅವಳು. ಯಾವುದಕ್ಕೆ ಉದಾಹರಣೆ ಆಗುತ್ತೆ ಇದು? ಗುಡ್ ಮಕ್ಕಳೇ, ಇದು ಪ್ರೊನೌನ್ಗೆ ಉದಾಹರಣೆ ಆಗುತ್ತೆ. ಯಾಕಂದ್ರೆ ಅವಳು ಅಂತ ಬಳಸಿದರೆ ಅಂದ್ರೆ ನಾಮಪದದ ಬದಲಾಗಿ ಬಳಸಿರುವಂತ ಪದವಾಗಿದೆ ಅದು. ಈಟ್ಸ್ ಅಂದ್ರೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಈಟ್ಸ್ ಅನ್ನುವಂಥದ್ದು ಏನು ಅಂತ ಕೇಳಿದ್ದಾರೆ. ಈಟ್ಸ್ ಅನ್ನುವಂಥದ್ದು ಏನ್ ಮಾಡ್ತಾ ಇದ್ದಾಳೆ? ತಿಂತಾ ಇದ್ದಾಳೆ ಅಂತ ಹೇಳ್ತಾ ಇದೆ. ಆ ರೀತಿಯಾದಂತ ಅರ್ಥವನ್ನ ಕೊಡ್ತಾ ಇದೆ.
ಅಂದ್ರೆ ಇದು ತಿನ್ನುತ್ತಿದ್ದಾಳೆ ಅಥವಾ ತಿನ್ನುತ್ತಾಳೆ ಅನ್ನುವಂಥದ್ದು ಏನನ್ನ ಸೂಚಿಸುತ್ತೆ, ಒಂದು ಕ್ರಿಯೆಯನ್ನ ಸೂಚಿಸುತ್ತೆ. ಹಾಗಾಗಿ ಇದು ವರ್ಬ್ಗೆ ಉದಾಹರಣೆಯಾಗಿರುತ್ತೆ. ಇನ್ನು ಬನಾನಾ ಅನ್ನುವಂಥದ್ದು ಒಂದು ಹಣ್ಣಿನ ಹೆಸರು, ಅದು ಅಂದ್ರೆ ಅದು ನಾಮಪದ, ಹಾಗಾಗಿ ಅದು ನೌನ್ಗೆ ಉದಾಹರಣೆಯಾಗಿರುತ್ತೆ. ಇನ್ನು ಮೂರನೇ ವಾಕ್ಯವನ್ನ ನೋಡಿ, ದ ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್ ಅಂತ ಇದೆ. ಅಂದ್ರೆ ಬೆಕ್ಕು ಹಾಲನ್ನ ಕುಡಿಯುತ್ತದೆ. ಇದರಲ್ಲಿ ಕ್ಯಾಟ್ ಅಂತ ಇದೆ ನೋಡಿ, ಇದು ನಾಮಪದಕ್ಕೆ ಉದಾಹರಣೆ, ನೌನ್ಗೆ ಉದಾಹರಣೆಯಾಗಿರುತ್ತೆ. ಮಿಲ್ಕ್ ಅನ್ನುವಂಥದ್ದು ಕೂಡ ನೌನ್ಗೆ ಉದಾಹರಣೆ. ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹಾಲು ಅನ್ನುವಂಥದ್ದು ಕೂಡ ಒಂದು ವಸ್ತುವಿನ ಹೆಸರು, ಕ್ಯಾಟ್ ಅನ್ನುವಂಥದ್ದು ಒಂದು ಪ್ರಾಣಿ ಹೆಸರು. ವಸ್ತುವಿನ ಹೆಸರೇ ಆಗಲಿ, ಪ್ರಾಣಿ ಹೆಸರೇ ಆಗಲಿ, ಪಕ್ಷಿ ಹೆಸರೇ ಆಗಲಿ, ವ್ಯಕ್ತಿಗಳ ಹೆಸರೇ ಆಗಲಿ, ಊರ ಹೆಸರಾಗ್ಲಿ, ದೇಶಗಳ ಹೆಸರಾಗ್ಲಿ, ಯಾವುದೇ ಹೆಸರಿತ್ತು ಅಂದ್ರೆ ಅದು ನೌನ್ಗೆ ಉದಾಹರಣೆ. ಇನ್ನು ಡ್ರಿಂಕ್ಸ್ ಅನ್ನುವಂಥದ್ದು ಕುಡಿಯುತ್ತಾಳೆ ಅಥವಾ ಕುಡಿಯುತ್ತಿದೆ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಅದು ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸೂಚಿಸೋದ್ರಿಂದ ಅದು ವರ್ಬ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಆರ್ಟಿಕಲ್ಸ್ ಅಂತ ಬರ್ತವೆ. ಆರ್ಟಿಕಲ್ಸ್ ನಲ್ಲಿ ಡೆಫಿನೇಟ್ ಆರ್ಟಿಕಲ್ಸ್ ಮತ್ತೆ ಇನ್ಡೆಫಿನೇಟ್ ಆರ್ಟಿಕಲ್ಸ್ ಅಂತ ಎರಡು ವಿಧಗಳಿದೆ. ದ ಅನ್ನುವಂಥದ್ದು ಡೆಫಿನೇಟ್ ಆರ್ಟಿಕಲ್ಗೆ ಉದಾಹರಣೆ. ಡೆಫಿನೇಟ್ ಆರ್ಟಿಕಲ್ಸ್ ಅಲ್ಲಿ ಎರಡು ವಿಧಗಳು ಬರ್ತವೆ, ಒಂದು ಡೆಫಿನೇಟ್ ಆರ್ಟಿಕಲ್ಸ್, ಇನ್ನೊಂದು ಇನ್ಡೆಫಿನೇಟ್ ಆರ್ಟಿಕಲ್ಸ್ ಅಂತ. ಇದರಲ್ಲಿ ದ ಅನ್ನುವಂಥದ್ದು ಡೆಫಿನೇಟ್ ಆರ್ಟಿಕಲ್ಸ್ಗೆ ಉದಾಹರಣೆ ಆಗಿರುತ್ತೆ. ಮುಂದೆ ಆರ್ಟಿಕಲ್ಸ್ ಬರುತ್ತೆ, ಅದರಲ್ಲಿ ನಾನು ನಿಮ್ಗೆ ವಿವರವಾಗಿ ಹೇಳ್ತೇನೆ. ಇನ್ನು ನಾಲ್ಕನೇ ಒಂದು ವ್ಯಾಖ್ಯೆಯನ್ನ ನೋಡೋದಾದ್ರೆ, ಶೌರ್ಯ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಇಲ್ಲಿ ಶೌರ್ಯ ಅನ್ನುವಂಥದ್ದು ಒಬ್ಬ ಹುಡುಗನ ಹೆಸರು ಆಗಿರೋದ್ರಿಂದ ಅದು ನೌನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಕ್ರಿಕೆಟ್ ಅನ್ನುವಂಥದ್ದು ಕೂಡ ಒಂದು ಆಟದ ಹೆಸರಾಗಿರೋದ್ರಿಂದ ಇದು ಕೂಡ ಒಂದು ನೌನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಪ್ಲೇಸ್ ಅಂತಂದ್ರೆ ಆಡುತ್ತಿದ್ದಾನೆ ಅಥವಾ ಆಡುತ್ತಾನೆ. ಶೌರ್ಯನು ಕ್ರಿಕೆಟ್ ಅನ್ನು ಆಡುತ್ತಾನೆ ಅಂತ ಇದೆ. ಆಡುತ್ತಾನೆ ಅನ್ನುವಂಥದ್ದು ಅವನು ಏನ್ ಮಾಡ್ತಾನೆ, ಆಡ್ತಾನೆ. ಆಡೋದು ಏನದು, ವರ್ಬ್ ಅಂದ್ರೆ ಕ್ರಿಯಾಪದ ಆಗಿದೆ. ಈ ರೀತಿಯಾಗಿ ನೀವು ವಾಕ್ಯಗಳಲ್ಲಿ ನೌನ್ ಯಾವುದು, ವರ್ಬ್ ಯಾವುದು, ಪ್ರೊನೌನ್ ಯಾವುದು, ಇನ್ನು ಅಡ್ವರ್ಬ್ ಅಂತ ಬರುತ್ತೆ, ಅಡ್ಜೆಕ್ಟಿವ್ ಮುಂದೆ ಬರುತ್ತೆ, ಅದನ್ನೆಲ್ಲ ಹೇಳ್ತೇನೆ. ಈ ರೀತಿಯಾಗಿ ನೀವು ಗುರುತಿಸಬೇಕಾಗತ್ತೆ. ಮುಂದೆ ಹೋಗೋಣ. ನೆಕ್ಸ್ಟ್ ಅಡ್ವರ್ಬ್ ಅಂತ ಬರುತ್ತೆ ನೋಡಿ. ಮೊದಲು ನೌನು, ಇದು ಪ್ರೊನೌನ್ ಅಂದ್ರೆ ನಾಮಪದದ ಬದಲಾಗಿ ಬಳಸುವಂಥದ್ದು. ಇಲ್ಲಿ ವರ್ಬ್ ಇದೆ, ಇಲ್ಲಿ ಅಡ್ವರ್ಬ್ ಇದೆ. ಇದರಲ್ಲಿ ನೋಡಿ, ಅಡ್ ಅನ್ನುವಂಥದ್ದು ತೆಗೆದ್ರೆ ವರ್ಬ್ ಅಂತ ಇದೆ. ಅಂದ್ರೆ ಕ್ರಿಯೆಯ ವಿಶೇಷತೆ ಅಂದ್ರೆ ಒಂದು ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನ, ಆ ಕ್ರಿಯೆಯ ವಿಶೇಷತೆಯನ್ನ ತಿಳಿಸುವಂತ ಪದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತಾ ಹೋಗ್ತೀವಿ. ನೋಡಿ, an adverb is a word used to describe a verb, an adjective or another adverb. ಅಂದ್ರೆ ಒಂದು ಕ್ರಿಯಾಪದವನ್ನ, ಅಂದ್ರೆ ಆ ಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಅದರ ವಿಶೇಷತೆಯನ್ನ ತಿಳಿಸುತ್ತಲ್ಲ, ಆ ಒಂದು ಪದಕ್ಕೆ ನಾವು ಅಡ್ವರ್ಬ್ ಅಥವಾ ಕ್ರಿಯಾ ವಿಶೇಷಣ ಅಂತ ಕರಿತೇವೆ. ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದೇ ವಾಕ್ ಸ್ಲೋಲಿ. ವಾಕ್ ಅಂದ್ರೆ ಏನು, ನಡೆ ಅಂತ ಅರ್ಥ. ಅಂದ್ರೆ ಇದು ವರ್ಬ್ಗೆ ಉದಾಹರಣೆ ಆಗಿದೆ. ದೇ ಅಂದ್ರೆ ಅವರು ಅಂತ ಅರ್ಥ. ಅವರು ಅಂತಂದ್ರೆ ನಾಮಪದದ ಬದಲಾಗಿ ಬಳಸಿದ್ದಾರೆ, ಆದ್ರಿಂದ ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಮಕ್ಕಳೇ? ವೆರಿ ಗುಡ್, ಪ್ರೊನೌನ್ಗೆ ಉದಾಹರಣೆ ಆಗುತ್ತೆ. ಇನ್ನು ಇಲ್ಲಿ ಸ್ಲೋಲಿ ಅಂತ ಕೊಟ್ಟಿದ್ದಾರೆ ನೋಡಿ. ಅವರು ಏನ್ ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಹೇಗ್ ನಡೀತಾ ಇದ್ದಾರೆ? ಸ್ಲೋ ಆಗಿ ನಡೀತಾ ಇದ್ದಾರೆ, ಅಂದ್ರೆ ನಿಧಾನವಾಗಿ ನಡೀತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದೆ, ಅದು ಆ ಕ್ರಿಯೆ ಅಂದ್ರೆ ನಡೆಯುವಂತ ಕ್ರಿಯೆ ಇದೆಯಲ್ಲ, ಅದು ಯಾವ ರೀತಿಯಾಗಿ ನಡೀತಾ ಇದೆ, ಅವರು ಯಾವ ರೀತಿಯಾಗಿ ಕ್ರಿಯೆ ಮಾಡ್ತಾ ಇದ್ದಾರೆ, ಅಂದ್ರೆ ನಡೆಯುವಂತ ಕ್ರಿಯೆ ಹೇಗ್ ನಡೀತಾ ಇದೆ, ನಿಧಾನವಾಗಿ ನಡೀತಾ ಇದೆ. ಅಂದ್ರೆ ಇಲ್ಲಿ ಸ್ಲೋಲಿ ಅಥವಾ ಫಾಸ್ಟ್, ಅವರು ಜೋರಾಗಿ ನಡೀತಾ ಇದ್ರೆ ಜೋರಾಗಿ ಅನ್ನುವಂತ ಪದ ಇರುತ್ತಲ್ಲ, ಅಥವಾ ಸ್ಪೀಡ್ ಆಗಿ, ವೇಗವಾಗಿ, ಈ ರೀತಿಯಾಗಿ ಪದಗಳು ಬರುತ್ತಲ್ಲ,
ಅಂತವನ್ನ ಅಡ್ವರ್ಬ್ ಅಂತ ನಾವು ಕರಿತೇವೆ ಮಕ್ಕಳೇ. ಇನ್ನು ಎರಡನೇ ಉದಾಹರಣೆಯನ್ನ ನೋಡಿ, ಹಿ ರೀಡ್ಸ್ ಲೌಡ್ಲಿ. ಹಿ ಅಂದ್ರೆ ಅವನು, ಪ್ರೊನೌನ್ಗೆ ಉದಾಹರಣೆ. ರೀಡ್ಸ್ ಅಂದ್ರೆ ಓದುತ್ತಾನೆ. ಹೆಂಗ್ ಓದ್ತಾನೆ ಅವನು, ಓದುತ್ತಾನೆ ಅನ್ನುವಂಥದ್ದು ವರ್ಬ್ಗೆ ಉದಾಹರಣೆ. ಹೇಗೆ ಓದ್ತಾನೆ, ಲೌಡ್ಲಿ ಅಂದ್ರೆ ಜೋರಾಗಿ ಓದ್ತಾನೆ. ಇದು ಅಡ್ವರ್ಬ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಮೂರನೇ ಉದಾಹರಣೆಯನ್ನ ನೋಡೋದಾದ್ರೆ, ಶಿ ಸಿಂಗ್ಸ್ ಬ್ಯೂಟಿಫುಲ್. ಅವಳು ಸುಂದರವಾಗಿ ಹಾಡುತ್ತಾಳೆ. ಶಿ ಅನ್ನುವಂಥದ್ದು ಪ್ರೊನೌನ್, ಸಿಂಗ್ಸ್ ಅಂದ್ರೆ ಹಾಡುತ್ತಾಳೆ, ಅದು ವರ್ಬ್. ನೆಕ್ಸ್ಟ್ ಬ್ಯೂಟಿಫುಲ್, ಸುಂದರವಾಗಿ ಹಾಡುತ್ತಾಳೆ ಅಂದ್ರೆ ಆ ಕ್ರಿಯೆಯ ವಿಶೇಷತೆಯನ್ನ ಹೇಳ್ತಾ ಇದ್ದೆವು. ಅದನ್ನ ನಾವು ಅಡ್ವರ್ಬ್ಗೆ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಐದನೇದು ಅಡ್ಜೆಕ್ಟಿವ್ ಅಂತ ಬರುತ್ತೆ. ಅಲ್ಲಿ ಅಡ್ವರ್ಬ್ ಇತ್ತು, ಇಲ್ಲಿ ಅಡ್ಜೆಕ್ಟಿವ್ ಅಂತ ಇದೆ. ಅಡ್ವರ್ಬ್ ಅಂದ್ರೆ ಕ್ರಿಯೆಯ ವಿಶೇಷಣ. ಇಲ್ಲಿ ಅಡ್ಜೆಕ್ಟಿವ್ ಅಂದ್ರೆ ಅದು ನಾಮ ವಿಶೇಷಣ ಪದ ಆಗಿರುತ್ತೆ. ಅಂದ್ರೆ ಒಂದು ವ್ಯಕ್ತಿಯ ಕುರಿತಾಗಿ ಹೇಳ್ತಿರುತ್ತೆ ಅಥವಾ ಒಂದು ವಸ್ತುವಿನ ಕುರಿತಾಗಿ ಹೇಳ್ತಾ ಇರುತ್ತೆ. ಅಡ್ವರ್ಬು ಕ್ರಿಯೆಯ ಕುರಿತಾಗಿ ಹೇಳಿದ್ರೆ, ಅಡ್ಜೆಕ್ಟಿವ್ ಅದು ಒಬ್ಬ ವ್ಯಕ್ತಿಯ ಕುರಿತಾಗಿ ಅಥವಾ ಒಂದು ವಸ್ತುವಿನ ಕುರಿತಾಗಿ ಅಥವಾ ಒಂದು ಪ್ರಾಣಿಯ ಕುರಿತಾಗಿ ಹೇಳ್ತಾ ಇರುತ್ತೆ. ನೋಡಿ ಇಲ್ಲಿ, an adjective is a word used to describe the quality or quantity of a noun or pronoun. ಒಂದು ನಾಮಪದ ಅಥವಾ ಪ್ರೊನೌನ್ ಅಂದ್ರೆ ಸರ್ವನಾಮದ ಕುರಿತಾಗಿ ಅದರ ವಿಶೇಷತೆಯನ್ನ ಅಥವಾ ಅದರ ಪರಿಮಾಣ ಅಂದ್ರೆ ಕ್ವಾಂಟಿಟಿ ಅಂದ್ರೆ ಅದರ ಪರಿಮಾಣ ದೊಡ್ಡದಿದೆಯೋ ಚಿಕ್ಕದಿದೆಯೋ, ಗಾತ್ರದಲ್ಲಿ ಅದರ ಗಾತ್ರವನ್ನ ಹೇಳುವಂತದ್ದಾಗಿರ್ಬೋದು, ಅದರ ವಿಶೇಷತೆ ಸುಂದರವಾಗಿದೆ ಅಥವಾ ಕೆಟ್ಟದಾಗಿದೆ ಈ ರೀತಿಯಾಗಿ ಹೇಳುವಂತದ್ದಾಗಿರ್ಬೋದು. ಇವೆಲ್ಲವನ್ನ ಹೇಳಿದ್ರೆ ಅದು ಅಡ್ಜೆಕ್ಟಿವ್ಗೆ ಉದಾಹರಣೆ ಆಗಿರುತ್ತೆ ಮಕ್ಕಳೇ. ಉದಾಹರಣೆಗೆ ನೋಡಿ, ನೀವು ಗುಡ್ ಅನ್ನುವಂಥದ್ದಾಗಿರ್ಬೋದು, ಪೂರ್ ಅಂದ್ರೆ ಬಡವ, ಅಥವಾ ಇನ್ನು ವೈಟ್ ಅಂತ ಇದೆ, ಒನ್, ಸ್ವೀಟ್, ಸ್ಮಾಲ್, ಈ ರೀತಿಯಾಗಿ ಬರುವಂಥವೆಲ್ಲವೂ ಅಡ್ಜೆಕ್ಟಿವ್ಗೆ ಉದಾಹರಣೆ ಆಗಿರುತ್ತೆ. ನೀವು ಇಲ್ಲಿ ವಾಕ್ಯಗಳನ್ನ ಗಮನಿಸಿದಾದ್ರೆ ಇದರಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ಮೊದಲನೇದು ಹಿ ಈಸ್ ಅ ಗುಡ್ ಬಾಯ್ ಅಂತ ಇದೆ. ಬಾಯ್ ಎನ್ನುವಂಥದ್ದು ನೋಡಿ ನಾಮಪದ, ಹುಡುಗ. ಎಂತ ಹುಡುಗ ಅವನು, ಒಳ್ಳೆಯ ಹುಡುಗ. ನಾಮಪದದ ಹಿಂದೆ ಬಂದಿರುತ್ತೆ ಯಾವಾಗ್ಲೂ. ಆದ್ರೆ ಕ್ರಿಯಾಪದ ಏನ್ ಮಾಡಿತ್ತು, ಕ್ರಿಯಾಪದದ ಮುಂದೆ ಅಥವಾ ಹಿಂದೆ ಬರುತ್ತೆ. ಕ್ರಿಯಾಪದದ ತಕ್ಷಣ ಹಿಂದೆ ಅಥವಾ ತಕ್ಷಣ ಮುಂದೆ ಬಂದ್ರೆ ಅದು ಅಡ್ವರ್ಬ್ ಆಗಿರುತ್ತೆ. ಅದೇ ಒಂದು ನಾಮಪದದ ಹಿಂದೆ ಅಥವಾ ಮುಂದೆ ಬಂದ್ರೆ ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಆ ಹುಡುಗನ ಬಗ್ಗೆ ಹೇಳ್ತಾ ಇದೆ ಇದು ಗುಡ್ ಅನ್ನುವಂಥದ್ದು, ಅಂದ್ರೆ ಅವನು ಒಳ್ಳೆಯ ಹುಡುಗ ಅಂತ ಹೇಳ್ತಾ ಇದೆ. ಹಾಗಾಗಿ ಇದು ಒಬ್ಬ ಹುಡುಗನ ಬಗ್ಗೆ ಹೇಳ್ತಾ ಇರೋದ್ರಿಂದ, ಒಂದು ನೌನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಅದು ಅಡ್ಜೆಕ್ಟಿವ್ ಆಗತ್ತೆ. ಇನ್ನು ಎರಡನೇ ಉದಾಹರಣೆಯನ್ನ ನೀವು ನೋಡೋದಾದ್ರೆ, ಇಟ್ ಈಸ್ ಸ್ವೀಟ್, ಅದು ಸಿಹಿಯಾಗಿದೆ. ಅದು ಹೇಗಿದೆ, ಸಿಹಿಯಾಗಿದೆ. ಸ್ವೀಟ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಇನ್ನು ಮೂರನೇದು ಉದಾಹರಣೆಯನ್ನ ನೋಡಿ, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್, ಅವಳು ಸುಂದರವಾದ ಹುಡುಗಿ. ಆ ಹುಡುಗಿಯ ಕುರಿತಾಗಿ ಹೇಳ್ತಾ ಇದೆ. ಬ್ಯೂಟಿಫುಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗಿರುತ್ತೆ. ನೋಡಿ, ನಾಮಪದದ ಹಿಂದೆ ಇದೆ, ಅದೇ ಕ್ರಿಯಾಪದದ ಹಿಂದೆ ಇದ್ರೆ ಅದು ಅಡ್ವರ್ಬ್ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇದನ್ನ ನೋಡಿ, ರಾಮು ಹ್ಯಾಸ್ 5 ರೂಪಿ, ಅಂದ್ರೆ ರಾಮು 5 ರೂಪಾಯಿಗಳನ್ನ ಹೊಂದಿದ್ದಾನೆ ಅಥವಾ ರಾಮುವಿನ ಹತ್ರ 5 ರೂಪಾಯಿ ಇದೆ ಅಂತ ಅರ್ಥ. ರುಪಿ ಅಂದ್ರೆ ಅದು ಒಂದು ನೌನ್ ಆಗಿರುತ್ತೆ. ನಾಮಪದದ ಹಿಂದೆ ಇರೋದ್ರಿಂದ ಎಷ್ಟು ರೂಪಾಯಿ ಹೊಂದಿದ್ದಾನೆ, 5 ರೂಪಾಯಿ, 10 ರೂಪಾಯಿ ಅಂದ್ರೆ ಗಾತ್ರವನ್ನ ಹೇಳುತ್ತೆ. ದೊಡ್ಡದಿದೆ, ಚಿಕ್ಕದಿದೆ, ಈ ರೀತಿಯಾಗಿ ಹೇಳುವಂಥದ್ದನ್ನೆಲ್ಲ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ಇನ್ನು ಪ್ರಿಪೋಸಿಷನ್ಸ್ ಅಂತ ಬರುತ್ತೆ. ಇದು ಒಂದು ಅಥವಾ ಎರಡು ಪ್ರಶ್ನೆಗಳು
ನಿಮ್ಮ ಪರೀಕ್ಷೆಯಲ್ಲಿ ಫಿಕ್ಸ್ ಇರುತ್ತೆ. ಪಕ್ಕ 1 ಅಥವಾ 1ರಿಂದ 2 ಅಂಕಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ, ಪ್ರಿಪೋಸಿಷನ್ಸ್ ಮೇಲೆ ಬಂದೇ ಬರುತ್ತೆ. ಹಾಗಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಎ ಪ್ರಿಪೋಸಿಷನ್ ಇಸ್ ಅ ವರ್ಡ್ used with a noun or a pronoun. ಪ್ರಿಪೋಸಿಷನ್ ಅನ್ನುವಂಥದ್ದು ಒಂದು ಪದ ಅಥವಾ ವರ್ಡ್, ಅದನ್ನ ನಾವು ನಾಮಪದ ಅಥವಾ ಸರ್ವನಾಮದ ಜೊತೆ ಬಳಸ್ತೇವೆ. ಟು ಶೋ ಹೌ ದ ಪರ್ಸನ್ ಆರ್ ಥಿಂಗ್ ಡಿನೋಟೆಡ್ ಬೈ ದ noun or pronoun stands in relation to something else. ಅಂದ್ರೆ ಅದು ನಾಮಪದ ಅಥವಾ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಜೊತೆ ಯಾವ ರೀತಿಯಾದಂಥ ಸಂಬಂಧವನ್ನ ಹೊಂದಿದೆ ಅನ್ನುವಂಥದ್ರ ಕುರಿತಾಗಿ ಹೇಳುವಾಗ ಈ ಒಂದು ಪ್ರಿಪೋಸಿಷನ್ಸ್ ಪದಗಳನ್ನು ನಾವು ಬಳಸ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ನಲ್ಲಿ ನೋಡಿ, ಇನ್ ಅಂತ ಬರುತ್ತೆ, ಅದು ಒಂದು ಪ್ರಿಪೋಸಿಷನ್. ಆಟ್, ವಿತ್, ಬೈ, ಫ್ರಮ್, ಫಾರ್, ಆಫ್, ಆನ್. ನೆಕ್ಸ್ಟ್ ಆನ್ ಟು ಅಂತ ಬರುತ್ತೆ, ಇನ್ ಟು ಅಂತ ಬರುತ್ತೆ, ಇನ್ ಟು, ಆನ್ ಟು. ಈ ರೀತಿಯಾಗಿ ಇನ್ನೂ ಜಾಸ್ತಿ ಬರ್ತಾರೆ. ಆದರೆ ನೀವು ಸದ್ಯಕ್ಕೆ ಇವಿಷ್ಟರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇವಿಷ್ಟನ್ನ ಕುರಿತಾಗಿ ನೀವು ಸರಿಯಾಗಿ ತಿಳಿದುಕೊಂಡಿದ್ದೆ ಆದರೆ ನೀವು 1ರಿಂದ 2 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ನೋಡಿ, ಇನ್ ಅಂತಂದ್ರೆ ಅಲ್ಲಿ ಅಂತ ಅರ್ಥ. ನೋಡಿ, ಇಲ್ಲಿ ಒಂದೇ ಉದಾಹರಣೆಯನ್ನ ನಾವು ನೋಡೋದಾದ್ರೆ, ಈಸ್ ಇನ್ ದ ಗಾರ್ಡನ್ ಅಂದ್ರೆ ಅವನು ಗಾರ್ಡನ್ ನಲ್ಲಿ ಇದ್ದಾನೆ ಅಂತ ಈ ಒಂದು ವಾಕ್ಯದ ಅರ್ಥ ಆಗತ್ತೆ. ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ, ನೀವು ಯಾವ ಪ್ರಿಪೋಸಿಷನ್ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಈ ಒಂದು ವಾಕ್ಯಕ್ಕೆ ಸರಿಯಾಗಿ ಸೂಟ್ ಆಗುತ್ತೆ ಅದನ್ನ ನೀವು ಹುಡುಕಿ ಉತ್ತರವನ್ನ ತುಂಬಬೇಕಾಗತ್ತೆ. ಆಟ್ ಅಂತ ಇದೆ, ಈಸ್ ಆಟ್ ದ ಗಾರ್ಡನ್ ಅಂದ್ರೆ ಇನ್ನೂ ಬಳಸಬಹುದು, ಆಟ್ ದ ಗಾರ್ಡನ್ ಕೂಡ ಬಳಸಬಹುದು. ಅಂದ್ರೆ ಅವನು ಗಾರ್ಡನ್ ಬಳಿ ಇದ್ದಾನೆ ಅಥವಾ ಗಾರ್ಡನ್ ಕಡೆಗೆ ಇದ್ದಾನೆ ಅಂತ ಆಗತ್ತೆ. ನೀವು ಇನ್ನೊಂದನ್ನ ಸರಿಯಾಗಿ ಗಮನಿಸಬೇಕು. ಇನ್ ಅಥವಾ ಆಟ್ ಅಂತ 2 ಕೊಟ್ರೆ ಯಾವ್ದು ಹಾಕ್ಬೇಕು ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ. ಆದ್ರೆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವವರು ಒಂದು ಪ್ರಶ್ನೆಗೆ ಒಂದೇ ಉತ್ತರ ಬರುವಂತೆ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಈಗ ಈ ಈಸ್ ಡ್ಯಾಶ್ ದ ಗಾರ್ಡನ್ ಅಂತ ಕೊಟ್ಟು ಅಲ್ಲಿ ಇನ್ ಅಥವಾ ಅಟ್ 2 ಕೊಟ್ಟಿರೋದಿಲ್ಲ, ಒಂದು ಇನ್ ಕೊಟ್ಟಿರ್ತಾರೆ, ಉಳಿದಿದ್ದನ್ನ ವಿತ್ ಅಂತ ಕೊಟ್ಟಿರ್ತಾರೆ, ಫ್ರಮ್, ಫಾರ್, ಆಫ್, ಆನ್. ಈ ರೀತಿಯಾಗಿ ಬೇರೆ ಬೇರೆ ಕೊಟ್ಟಿರ್ತಾರೆ. ಇನ್ನು ಅಟ್ 2ಕ್ಕೂ ಸೂಟ್ ಆಗುತ್ತೆ, ಹಾಗಾಗಿ 2 ಒಂದೇ ಸಲ ಕೊಡೋದಿಲ್ಲ. ಇದಕ್ಕೆ ಯಾವ ಸೂಟ್ ಆಗುತ್ತೆ ಅದನ್ನ ಕೇವಲ ಒಂದನ್ನ ಮಾತ್ರ ಕೊಟ್ಟಿರ್ತಾರೆ. ಅದು ಒಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನಂತರ ನೋಡಿ, ವಿತ್ ಅಂದ್ರೆ ಜೊತೆಗೆ, ನಂತರ ಬೈ ಅಥವಾ ಫ್ರಮ್ ಅಂತಂದ್ರೆ ಇಂದ ಅಂತ ಅರ್ಥ, ಫಾರ್ ಅಂದ್ರೆ ಸಲುವಾಗಿ, ಆಫ್ ಅಂದ್ರೆ ಆ ಅಂತ ಅರ್ಥ ಕೊಡುತ್ತೆ, ಆನ್ ಅಂತಂದ್ರೆ ಮೇಲೆ, ಇನ್ ಅಂತಂದ್ರೆ ಒಳಗೆ ಅಥವಾ ಅಲ್ಲಿ, ಗಾರ್ಡನ್ ನಲ್ಲಿ, ನೀರಿನಲ್ಲಿ, ಈ ರೀತಿಯಾಗಿ ಬಳಸ್ತೀವಲ್ಲ ಅಲ್ಲಿ ಇನ್ ಅಂತ ಬರುತ್ತೆ. ಇನ್ನು 2ನೇ ಉದಾಹರಣೆಯನ್ನು ನೋಡಿ, ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ನೆಕ್ಸ್ಟ್ ಮತ್ತೊಂದು ಅಂಡರ್ ಅಂತ ಬರುತ್ತೆ, ಅಂಡರ್ ಅಂತಂದ್ರೆ ಕೆಳಗಡೆ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ನಲ್ಲಿ ಆನ್, ಇನ್, ಟು, ಫಾರ್ ಈ ರೀತಿಯಾಗಿ 4 ಆಪ್ಷನ್ ಅನ್ನು ಕೊಟ್ರೆ ನೀವು ದ ಬುಕ್ ಈಸ್ ಆನ್ ದ ಟೇಬಲ್ ಅನ್ನುವಂಥದ್ದು ಸರಿಯಾಗತ್ತೆ. ಇನ್ ಅಂತಂದ್ರೆ ಟೇಬಲ್ ನಲ್ಲಿ ಇದೆ ಅಂತ ಆಗಲ್ಲ. ಯಾವಾಗ್ಲೂ ಬುಕ್ ಟೇಬಲ್ ಮೇಲಿರುತ್ತೆ ಅಥವಾ ಕೆಳಗಿರುತ್ತೆ ಅಥವಾ ಪಕ್ಕದಲ್ಲಿರುತ್ತೆ ಅಥವಾ ಹಿಂದೆ ಇರಬಹುದು, ಮುಂದೆ ಇರಬಹುದು, ಈ ರೀತಿಯಾಗಿರ್ಬೋದು. ಆದ್ರೆ ಟೇಬಲ್ ನಲ್ಲಿ ಇದೆ, ಟೇಬಲ್ ಒಳಗೆ ಬುಕ್ ಅನ್ನ ಇಡೋಕ್ಕಾಗಲ್ಲ, ಟೇಬಲ್ ಮೇಲೆ ಇಡಬಹುದು. ಆನ್ ಅನ್ನುವಂಥದ್ದು ಸೂಟ್ ಆಗುತ್ತೆ. ಇನ್ನು ಟು ಯಾಕೆ ಬರಲ್ಲ ಅಂತಂದ್ರೆ ದ ಬುಕ್ ಈಸ್ ಟು ದ ಟೇಬಲ್. ಟು ಅಂದ್ರೆ ಗೆ ಅಂತ ಅರ್ಥ, ಅವರಿಗೆ ಇವರಿಗೆ ಅಂತ ಬಳಸ್ತೀವಲ್ಲ ಅಲ್ಲಿ ಟು ಅಂತ ನಾವು ಅನ್ನುವಂಥ ಪ್ರಿಪೋಸಿಷನ್ ನ ಬಳಸ್ತಾ ಹೋಗ್ತೇವೆ. ಇನ್ನು ಫಾರ್ ಅಂತಂದ್ರೆ ಸಲುವಾಗಿ ಅಂತ ಅರ್ಥ. ದ ಬುಕ್ ಈಸ್ ಫಾರ್ ದ ಟೇಬಲ್ ಅಂದ್ರೆ ಟೇಬಲ್ಗಾಗಿ ಪುಸ್ತಕವಿದೆಯಾ? ಇಲ್ಲ, ಅದು ಕೂಡ
ಸರಿಯಾಗೋದಿಲ್ಲ. ಹಾಗಾಗಿ ನಾವು ಈ ರೀತಿಯಾಗಿ ಒಂದೊಂದನ್ನೇ ಆ ವಾಕ್ಯಕ್ಕೆ ತಕ್ಕಂತೆ ಯಾವ ಸೂಟ್ ಆಗತ್ತೆ ಅನ್ನುವಂಥದ್ದನ್ನ ನೋಡಿ ಹಾರಿಸಬೇಕಾಗತ್ತೆ. ಇನ್ನು ಮೂರನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಶಿ ಕೇಮ್ ಫ್ರಮ್ ಮುಂಬೈ ಅಂದ್ರೆ ಅವಳು ಮುಂಬೈಯಿಂದ ಬಂದಳು. ಕೇಮ್ ಅಂತಂದ್ರೆ ಭೂತಕಾಲವನ್ನ ಸೂಚಿಸುತ್ತೆ. ಬಂದಿದ್ದಾಳೆ, ಆಲ್ರೆಡಿ ಬಂದಳು, ಬಂದಿದ್ದಾಳೆ ಅಂತ ಅನ್ನುವಂಥ ಅರ್ಥವನ್ನ ಕೊಡತ್ತೆ. ಇಲ್ಲಿ ಫ್ರಮ್ ಅನ್ನುವಂಥದ್ದು ನೋಡಿ, ಫ್ರಮ್ ಅನ್ನುವಂಥದ್ದು ಎಲ್ಲಿಂದ ಬಂದಿದ್ದಾಳೆ, ಇಂದ. ಫ್ರಮ್ ಅಂದ್ರೆ ನೋಡಿ ಇಂದ ಅಂತ ಅರ್ಥ. ಮುಂಬೈಯಿಂದ ಬಂದಿದ್ದಾಳೆ. ಶಿ ಕೇಮ್ ಫ್ರಮ್ ಮುಂಬೈ. ಅದೇ ಇಲ್ಲಿ ಫಾರ್ ಅಂತ ಶಿ ಕೇಮ್ ಫಾರ್ ಮುಂಬೈ ಅಂದ್ರೆ ಮುಂಬೈ ಸಲುವಾಗಿ ಬಂದಳು, ಅರ್ಥ ಸರಿ ಹೋಗೋದಿಲ್ವಲ್ವಾ. ಹಾಗಾಗಿ ನಾವು ಆ ಒಂದು ವಾಕ್ಯಕ್ಕೆ ಯಾವ ಸೂಟ್ ಆಗತ್ತೆ ಅನ್ನುವಂಥದ್ದು ಆಧಾರದ ಮೇಲೆ ಉತ್ತರವನ್ನ ಗುರುತಿಸಬೇಕಾಗತ್ತೆ. ಇನ್ನು ನಾಲ್ಕನೇ ಉದಾಹರಣೆಯನ್ನ ನೋಡಿ, ರವಿ ವೆಂಟ್ ಸಿಟಿ ಫಾರ್ ಸ್ಟಡಿ. ರವಿ ಅನ್ನುವಂಥವನು ಓದುವುದಕ್ಕಾಗಿ ಅಥವಾ ಓದುವ ಸಲುವಾಗಿ ಸಿಟಿಗೆ ಹೋದನು. ಇಲ್ಲಿ ರವಿ ವೆಂಟ್ ಫಾರ್ ಸ್ಟಡಿ, ಸಿಟಿ ಫಾರ್ ಸ್ಟಡಿ. ರವಿ ವೆಂಟ್ ಸಿಟಿ ಫಾರ್ ಸ್ಟಡಿ ಅಂದ್ರೆ ಓದುವ ಸಲುವಾಗಿ, ಓದುವುದಕ್ಕೋಸ್ಕರ ಅವನೆಲ್ಲಿ ಹೋದ, ಸಿಟಿಗೆ ಹೋದ. ಅದರ ಬದಲಾಗಿ ಇಲ್ಲಿ ಫ್ರಮ್ ಅಂತ ತುಂಬಿದರೆ ನೋಡಿ, ರವಿ ವೆಂಟ್ ಸಿಟಿ ಫ್ರಮ್ ಸ್ಟಡಿ ಅಂದ್ರೆ ಓದುವುದರಿಂದ ಸಿಟಿಗೆ ಹೋದನು. ಸರಿಯಾಗತ್ತಾ? ಇಲ್ಲ, ಅವನು ಹೋಗಿರೋದು ಓದುವುದಕ್ಕೋಸ್ಕರ ಹೋಗಿರೋದು. ಹಾಗಾಗಿ ಅಲ್ಲಿ ಫಾರ್ ಅನ್ನುವಂಥದ್ದು ಸರಿಯಾಗಿ ಸೂಟ್ ಆಗ್ತಾ ಇದೆ. ಇದಿಷ್ಟು ಪ್ರಪೋಸಿಷನ್ ಆಯ್ತು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೊಂದ್ಸಲಿ ಇನ್ನೂ ವಿವರವಾಗಿ ವಿಡಿಯೋವನ್ನ ಮಾಡ್ತೇನೆ. ಇನ್ನು ಕಂಜಂಕ್ಷನ್ ಅಂತ ಬರುತ್ತೆ. ಇದು ಆಲ್ಮೋಸ್ಟ್ ಆಲ್ ನಿಮ್ಗೆ ಬರಲ್ಲ, ಆದ್ರೂ ತಿಳಿದುಕೊಂಡಿರಿ ಕಂಜಂಕ್ಷನ್ ಅಂದ್ರೆ ಏನು ಅಂತ. ಮುಂದೆ ಹೆಲ್ಪ್ ಆಗುತ್ತೆ ನಿಮ್ಗೆ. ನೀವು ಹೆಚ್ಚಿನ ತರಗತಿಗಳಿಗೆ ಅಂದ್ರೆ ಮುಂದಿನ ತರಗತಿ 6ನೇ ತರಗತಿ 7ನೇ ತರಗತಿ ಹೈಸ್ಕೂಲ್ ಮಟ್ಟದಲ್ಲೆಲ್ಲ ಇವೆಲ್ಲ ನೀವು ಕಲಿಬೇಕಾಗಿರೋದ್ರಿಂದ ಈಗಲೇ ಕಲಿತ್ರೆ ಇವೆಲ್ಲವೂ ಕೂಡ ಮುಂದೆ ಸುಲಭ ಆಗುತ್ತೆ. ಕಂಜಂಕ್ಷನ್ ಅಂತ ಬರುತ್ತೆ. ಕಂಜಂಕ್ಷನ್ ಈಸ್ ಅ ವರ್ಡ್ ಯೂಸ್ಡ್ ಟು ಜಾಯಿನ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಅಂದ್ರೆ ಒಂದು ವಾಕ್ಯನ್ನ ಜೋಡಿಸುವಂತ, ಎರಡು ವಾಕ್ಯಗಳನ್ನ ಅಥವಾ ಎರಡು ಶಬ್ದಗಳನ್ನ ಜೋಡಿಸುವಂತಹ ಪದಗಳಿಗೆ ಕಂಜಂಕ್ಷನ್ಸ್ ಅಂತ ಕರೀತಾರೆ. ನೋಡಿ ಎಕ್ಸಾಂಪಲ್ಸ್, ಬಟ್ ಅಂಡ್ ಆರ್, ನೈದರ್ ನಾರ್. ಇವು 4 ಉದಾಹರಣೆಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. 4 ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ಕೂಡ ಇವು 3 ಆರು, ಬಟ್ ಅಂಡ್, ಇವು 3 ನೀವು ನೆನ್ಪಿಟ್ಕೊಳ್ಳೇಬೇಕು. ಶೌರ್ಯ ಉದಾಹರಣೆಗಳನ್ನು ನೋಡಿ, ಶೌರ್ಯ ಅಂಡ್ ಪ್ರಣೀತ್ ಆರ್ ಬ್ರದರ್ಸ್. ಶೌರ್ಯ ಮತ್ತು ಪ್ರಣೀತ್ ಅನ್ನುವಂಥವ್ರು ಬ್ರದರ್ಸ್ಗಳಾಗಿರ್ತಾರೆ ಅಥವಾ ಸಹೋದರರು. ಇಲ್ಲಿ ಆ್ಯಂಡ್ ಅನ್ನುವಂಥದ್ದು ಏನ್ ಮಾಡಿದೆ, ಎರಡು ಹೆಸರುಗಳನ್ನ ಸೇರಿಸ್ತಾ ಇದೆ, ಜೋಡಿಸ್ತಾ ಇದೆ. ಎರಡು ಪದಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಜೋಡಿಸಿದ್ರೆ ಅಂಥದಕ್ಕೆ ಕಂಜಂಕ್ಷನ್ ಅಂತ ಕರೀತಾರೆ. ಎರಡನೇ ಉದಾಹರಣೆಯನ್ನ ನೋಡಿ, ಐ ರ್ಯಾನ್ ಫಾಸ್ಟ್ ಬಟ್ ಮಿಸ್ಡ್ ದ ಬಸ್. ನಾನು ಜೋರಾಗಿ ಓಡಿದೆ, ವೇಗವಾಗಿ ಓಡಿದೆ, ಆದರೆ ಬಸ್ ಮಿಸ್ ಮಾಡಿಕೊಂಡೆ ಅಥವಾ ಮಿಸ್ ಆಯಿತು ಅನ್ನುವಂಥದ್ದು ಈ ವಾಕ್ಯದ ಅರ್ಥ. ನೋಡಿ ಇಲ್ಲಿ 2 ವಾಕ್ಯಗಳಿದೆ. ನಾನು ವೇಗವಾಗಿ ಓಡಿದೆ ಅನ್ನುವಂಥದ್ದು ಒಂದು ವಾಕ್ಯ, ಮತ್ತು ಬಸ್ಸನ್ನ ಮಿಸ್ ಮಾಡಿಕೊಂಡೆ ಅಥವಾ ಬಸ್ಸಿನಿಂದ ತಪ್ಪಿಸಿಕೊಂಡೆ, ಬಸ್ಸು ಮಿಸ್ ಆಯಿತು ಅಂದ್ರೆ ಹೊರಟು ಹೋಯಿತು ಅನ್ನುವಂಥದ್ದು ಮತ್ತೊಂದು ವಾಕ್ಯ. ಇವೆರಡನ್ನೂ ನೋಡಿ, ಬಟ್ ಅನ್ನುವಂಥದ್ದು ಇವು 2 ವಾಕ್ಯಗಳನ್ನ ಜೋಡಿಸ್ತಾ ಇದೆ. ಈ ಒಂದು ಬಟ್ ಅನ್ನುವಂಥದ್ದು ಕಂಜಂಕ್ಷನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು 3ನೇ ಉದಾಹರಣೆ ನೋಡಿ, ಡೂ ಆರ್ ಡೈ ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತ ಅರ್ಥ ಆಗುತ್ತೆ. ಇಲ್ಲಿ ಮಾಡೋದೊಂದು ಬೇರೆ ಪದ, ಸಾಯೋದೊಂದು ಬೇರೆ ಪದ, ಎರಡನ್ನು ಕೂಡಿಸ್ತಾ ಇರೋದ್ರಿಂದ ಆರ್ ಅನ್ನುವಂಥದ್ದು ಕಂಜಂಕ್ಷನ್ ಆಗಿರುತ್ತೆ. ಇನ್ನು 4ನೇ ಉದಾಹರಣೆಯನ್ನ ನೋಡೋದಾದ್ರೆ,
ಲೂಸಿ ಆ್ಯಂಡ್ ನಿತಿನ್ ರಿಟರ್ನ್ ಟು ಹೋಮ್ ಫ್ರಮ್ ದ ಸ್ಕೂಲ್. ನೋಡಿ, ಇಲ್ಲಿ ಲೂಸಿ ಮತ್ತು ನಿತಿನ್ ಬೇರೆ ಬೇರೆ, ಅವೆರಡನ್ನೂ ಜೋಡಿಸ್ತಾ ಇದೆ ಆ್ಯಂಡ್ ಅನ್ನುವಂಥದ್ದು. ಹಾಗಾಗಿ ಇದು ಕಂಜಂಕ್ಷನ್ ಆಗಿರುತ್ತೆ. ನೋಡಿ, ಜಂಕ್ಷನ್ ಅಂದ್ರೆ ಎರಡು ರೋಡ್ಗಳು ಅಥವಾ ಎರಡಕ್ಕಿಂತ ಹೆಚ್ಚು ರೋಡ್ಗಳು ಬಂದು ಸೇರುವ ಸ್ಥಳಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ ನಮ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಕಂಜಂಕ್ಷನ್ ಅಂದ್ರೆ ಎರಡು ಪದಗಳನ್ನ ಅಥವಾ ವಾಕ್ಯಗಳನ್ನ ಜೋಡಿಸುವಂತ ಒಂದು ಪದಕ್ಕೆ ನಾವು ಕಂಜಂಕ್ಷನ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಬಟ್ ಅಂಡ್ ಆರ್, ಇವು ಮೂರನ್ನು ನೆನಪಿಟ್ಕೊಳ್ಳಿ. ಕಂಜಂಕ್ಷನ್ ಅಂದ್ರೆ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಮುಂದೆ ನೋಡೋಣ. ಕೊನೆಯದಾಗಿ 8ನೇ ವಿಧ ಇಂಟರ್ಜೆಕ್ಷನ್ ಅಂತ ಬರುತ್ತೆ. ಭಾವಬೋಧಕಾವ್ಯಯ ಅಥವಾ ಭಾವಸೂಚಕಾವ್ಯಯ ಅಂತೀವಿ ನಾವು. ಅಂದ್ರೆ ನಮ್ಗೆ ಸಂತೋಷವಾದಾಗ ಅಥವಾ ದುಃಖ ಆದಾಗ ಅಥವಾ ಬೇರೆಯವರಿಗೆ ನಾವೇನಾದ್ರೂ ನೋವನ್ನು ಮಾಡಿದಾಗ ಯಾವ ರೀತಿ ಒಂದು ಪದಗಳನ್ನು ಬಳಸ್ತೀವಲ್ಲ ಅವೆಲ್ಲವೂ ಇಂಟರ್ಜೆಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ನಮ್ಮ ಆಕಸ್ಮಿಕ ಭಾವನೆಗಳನ್ನ ವ್ಯಕ್ತಪಡಿಸಲು ಬಳಸುವಂತ ಪದವನ್ನ ನಾವು ಭಾವಬೋಧಕಾವ್ಯಯ ಅಥವಾ ಭಾವಸೂಚಕಾವ್ಯಯ ಅಂತೀವಿ ನಾವು. ಭಾವಸೂಚಕಾವ್ಯಯಗಳು ಅಂತ ಕರಿತೇವೆ ಕನ್ನಡದಲ್ಲಿ. An interjection is a word used to express sudden feelings or emotions. ಆಕಸ್ಮಿಕವಾಗಿ ಬರುವಂತಹ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಪದಗಳನ್ನ ಬಳಸ್ತೀವಲ್ವಾ, ಅವೆಲ್ಲವೂ ಇಂಟರ್ಜೆಕ್ಷನ್ಸ್ಗೆ ಉದಾಹರಣೆ ಆಗಿರ್ತವೆ. ನೋಡಿ, ಯಾವ್ಯಾವ ಪದಗಳಿರ್ಬೋದು. ನಾವು ಕನ್ನಡದಲ್ಲಿ ಅಯ್ಯೋ ಅಂತೀವಿ, ಆಹಾ ಅಂತೀವಿ. ಈ ರೀತಿಯಾಗಿ ಪದಗಳನ್ನ ಬಳಸ್ತಾ ಹೋಗ್ತೇವೆ. ಅವೆಲ್ಲವೂ ಕೂಡ ಭಾವಸೂಚಕಾವ್ಯಗಳು. ಅದೇ ರೀತಿಯಾಗಿ ಇಂಗ್ಲಿಷ್ನಲ್ಲಿ ಅಲಾಸ್ ಅಂತ ಬಳಸ್ತೇವೆ. ಅಂದ್ರೆ ದುಃಖ ಆದಾಗ ಅಥವಾ ಯಾವುದೇ ಒಂದು ದುಃಖದ ಸಂಗತಿಯನ್ನ ಹೇಳ್ಬೇಕಾದ್ರೆ ಅಲಾಸ್ ಅಂತ ಬಳಸ್ತಾರೆ. ಹುರ್ರಾ ಅಂದ್ರೆ ಸಂತೋಷ ಆದಾಗ, ಇದು ನಾವು ಏನನ್ನಾದ್ರೂ ಗೆದ್ದಾಗ ಅಥವಾ ಏನನ್ನಾದ್ರೂ ಸಾಧನೆ ಮಾಡಿದಾಗ ಹುರ್ರಾ ಸಂತೋಷ ಆಗಿರುತ್ತಲ್ಲ, ಅಂತ ಸಂದರ್ಭದಲ್ಲಿ ಹುರ್ರಾ ಅಂತ ಬಳಸ್ತಾರೆ. ಹೋ ಅಂತ ಬಳಸ್ತಾರೆ. ನಂತರ ಹಾ, ಆಹಾ, ಎಕ್ಸೆಟ್ರಾ. ನೋಡಿ, ಉದಾಹರಣೆಯನ್ನ ನೋಡಿ, ಇಲ್ಲಿ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹುರ್ರಾ, ವಿ ಹ್ಯಾವ್ ವನ್ ದ ಮ್ಯಾಚ್. ಹುರ್ರೇ, ನಾವು ಮ್ಯಾಚ್ ಅನ್ನ ಗೆದ್ಬಿಟ್ವಿ. ನೋಡಿ, ಇಲ್ಲಿ ಮ್ಯಾಚ್ ಗೆದ್ದಿರೋದು ಖುಷಿ ಅನ್ನೋದು, ಖುಷಿ ಆದಂತ ಸಂದರ್ಭದಲ್ಲಿ ಹುರ್ರಾ ಅಂತ ಬಳಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವರ ಫೀಲಿಂಗ್ಸ್ ಅನ್ನ, ಅವರ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹುರ್ರೇ ಅಂತ. ಅದೇ ರೀತಿಯಾಗಿ 2ನೇ ಉದಾಹರಣೆಯನ್ನ ನೋಡಿ. ಹೋ, ಐ ಆಮ್ ಸಾರಿ. ನಾವು ಜೋರಾಗಿ ನಡೆದುಕೊಂಡು ಹೋಗ್ಬೇಕಾದ್ರೆ ಅಥವಾ ಯಾವ್ದಾದ್ರು ವಸ್ತುವನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದರಿಂದ ಇನ್ನೊಬ್ಬರಿಗೆ ಟಚ್ ಆಗಿ ಅವರಿಗೆ ನೋವಾದಾಗ ಅಥವಾ ನಮ್ಮದೇ ಯಾವ್ದಾದ್ರು ಅಂಗಗಳು, ಕೈ ಕಾಲು ಅವರಿಗೆ ತಾಗಿ ಅವರಿಗೆ ನೋವಾದಾಗ ನಾವು ಓ ಸಾರಿ ಅಂತ ಕೇಳ್ತೇವೆ. ಓ ಅನ್ನುವಂಥದ್ದು ಇಂಟರ್ಜೆಕ್ಷನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು 3ನೇದನ್ನ ನೋಡಿ. ಅಲಾಸ್, ಹಿ ಡೈಡ್. ಅಯ್ಯೋ ಪಾಪ, ಅವನು ಸತ್ತೋದ ಅಂತ ನಾವು ಕನ್ನಡದಲ್ಲಿ ಬಳಸ್ತಾ ಇರ್ತೀವಿ. ಅಲಾಸ್ ಅಂತಂದ್ರೆ ದುಃಖವನ್ನ ಸೂಚಿಸುವಂತ ಒಂದು ಪದ ಆಗಿರುತ್ತೆ ಇಂಗ್ಲಿಷ್ನಲ್ಲಿ. ನಂತರ 4ನೇ ಉದಾಹರಣೆಯನ್ನ ನೋಡಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ವಾವ್ ಅಂದ್ರೆ ಈಗ ಒಂದು ಸುಂದರವಾದಂತಹ ಹೂವನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗಿ, ವಾವ್, ಈ ಹೂ ಎಷ್ಟು ಚೆನ್ನಾಗಿದೆ, ಈ ರೀತಿಯಾಗಿ ಬಳಸ್ತೀವಲ್ಲ, ಅದು ವಾವ್ ಅನ್ನುವಂಥದ್ದು. ನೋಡಿ, ನಾವು ಇದುವರೆಗೂ 8 ಪ್ರಿಪೋಸಿಷನ್ಸ್ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಈಗ ಕೆಲವೊಂದಷ್ಟು ಉದಾಹರಣೆಗಳ ಮೂಲಕ ಅದನ್ನ ನೋಡ್ತಾ ಹೋಗೋಣ. ನಮ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಅಥವಾ ನೀವಾಗಿರ್ಬೋದು, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಚೆಕ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಪಾರ್ಟ್ ಆಫ್ ಸ್ಪೀಚ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ಸ್. ಅಂದ್ರೆ ಇಲ್ಲಿ ಕೆಲವೊಂದಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಪದವನ್ನ ಅಂಡರ್ಲೈನ್ ಮಾಡಿದ್ದಾರೆ. ಅದು ಪಾರ್ಟ್ಸ್ ಆಫ್ ಸ್ಪೀಚ್ ನ ಯಾವ ವಿಧಕ್ಕೆ ಸೇರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬೇಕಾಗಿದೆ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ಐ ಬಾಟ್ ಅ ಬ್ಯೂಟಿಫುಲ್ ಡಾಲ್ ಅಟ್ ದ ಸ್ಟೇಷನರಿ. ನಾನು ಒಂದು
ಸುಂದರವಾದ ಗೊಂಬೆಯನ್ನು ಸ್ಟೇಷನರಿಯಿಂದ ತೆಗೆದುಕೊಂಡು ಬಂದೆ ಅಥವಾ ತೆಗೆದುಕೊಂಡೆ ಅಂತ ಈ ವಾಕ್ಯದ ಅರ್ಥ. ಇಲ್ಲಿ ಬ್ಯೂಟಿಫುಲ್ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಅಂದ್ರೆ ಕೆಳಗೆ ಗೆರೆ ಎಳೆದಿರುವಂತ ಪದ. ಈ ಪದದ ಮುಂದೆ ಏನಿದೆ ನೋಡಿ, ಮುಂದೆ ಅಥವಾ ಹಿಂದೆ ನೋಡ್ಬೇಕು. ಹಿಂದೆ ಎ ಅಂತ ಇದೆ ಅಂದ್ರೆ ಇದು ಯಾವುದು ನೌನ್ ಅಲ್ಲ, ಪ್ರೊನೌನ್ ಅಲ್ಲ, ಏನೂ ಅಲ್ಲ. ಇನ್ನು ಮುಂದೆ ನೋಡಿ ಡಾಲ್ ಅಂತ ಇದೆ. ಡಾಲ್ ಅಂದ್ರೆ ಗೊಂಬೆ ಅಂತ ಆಗತ್ತೆ. ಗೊಂಬೆ ಅಂದ್ರೆ ನಾನು ಆಗ್ಲೇನೆ ಹೇಳಿದೆ, ಯಾವುದೇ ವಸ್ತುವಿಂದ ಆಗಿರ್ಬೋದು, ಯಾವುದೇ ಹೆಸರುಗಳಿದ್ರೆ ಅದನ್ನ ನೌನ್ಗೆ ನಾವು ಪರಿಗಣನೆ ಮಾಡಬೇಕು ಅಂತ ಹೇಳಿದೆ. ಈಗ ನಾಮಪದದ ಹಿಂದೆ ಅಥವಾ ಮುಂದೆ ಅದರ ವಿಶೇಷತೆಯನ್ನ ಹೇಳುವಂತ ಪದಕ್ಕೆ ನಾವು ಏನಂತ ಕರಿತೇವೆ? ನೆನಪು ಬರ್ತಾ ಇದೆಯಾ? ವೆರಿ ಗುಡ್ ಮಕ್ಕಳೇ, ನೀವೆಲ್ಲರೂ ಜಾಣರು. ನಾಮಪದದ ಮುಂದೆ ಅಥವಾ ಹಿಂದೆ ಅದರ ವಿಶೇಷತೆಯನ್ನ ಹೇಳುವಂತ ಪದಕ್ಕೆ ನಾವು ಏನಂತ ಕರಿತೀವಿ ಮಕ್ಕಳೇ? ಅಡ್ಜೆಕ್ಟಿವ್ ಅಂತ ಕರಿತೇವೆ. ಹಾಗಾಗಿ ಮೊದಲನೇದು ಅಡ್ಜೆಕ್ಟಿವ್ ಆಗತ್ತೆ. ಬ್ಯೂಟಿಫುಲ್ ಡಾಲ್ ಅಂದ್ರೆ ಡಾಲ್ ಹೇಗಿದೆ, ಗೊಂಬೆ ಹೇಗಿದೆ ಅನ್ನುವಂಥದ್ದನ್ನ ವಿವರಣೆ ಮಾಡ್ತಾ ಇದೆ. ಗೊಂಬೆಯ ವಿಶೇಷತೆಯನ್ನ ಹೇಳ್ತಾ ಇರೋದ್ರಿಂದ ಒಂದು ನಾಮಪದದ ವಿಶೇಷತೆಯನ್ನ ಹೇಳುವಂತ ಪದಗಳಿಗೆ ಅಡ್ಜೆಕ್ಟಿವ್ಸ್ ಅಂತ ಕರಿತೇವೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ದ ಟೀಚರ್ ಶೋಸ್ ಅಸ್ ಫನ್ನಿ ಪಿಕ್ಚರ್ಸ್. ಫನ್ನಿ ಪಿಕ್ಚರ್ಸ್ ಅಂದ್ರೆ ಹಾಸ್ಯ ಚಿತ್ರಗಳನ್ನ ತೋರಿಸಿದ್ರು. ಯಾರು? ಟೀಚರ್ ತೋರಿಸಿದ್ರು. ಯಾರಿಗೆ? ಅಸ್ ಅಂದ್ರೆ ನಮಗೆ. ಟೀಚರ್ ನಮಗೆ ಹಾಸ್ಯಮಯ ಚಿತ್ರಗಳನ್ನ ತೋರಿಸಿದರು ಅನ್ನುವಂಥದ್ದು ಈ ಒಂದು ವಾಕ್ಯೆಯ ಅರ್ಥ. ಅಂಡರ್ಲೈನ್ ಮಾಡಿರುವಂತ ಪದ ಯಾವುದು? ಇಲ್ಲಿದೆ ನೋಡಿ, ಶೋಸ್. ಶೋಸ್ ಅಂದ್ರೆ ಏನು? ತೋರಿಸಿದರು. ತೋರಿಸಿದರು ಅಂದ್ರೆ ಯಾವುದಕ್ಕೆ ಉದಾಹರಣೆ ಆಗತ್ತೆ? ನೌನ, ಪ್ರೊನೌನ, ವರ್ಬ, ಅಡ್ವರ್ಬ, ಅಡ್ಜೆಕ್ಟಿವ್, ಇಂಟರ್ಜೆಕ್ಷನ್, ಕಂಜಂಕ್ಷನ್, ಪ್ರಿಪೋಸಿಷನ್. ಗುಡ್ ಮಕ್ಕಳೇ. ಶೋಸ್ ಅನ್ನುವಂಥದ್ದು ಈ ಒಂದು ವ್ಯಾಖ್ಯೆಯಲ್ಲಿ ಕ್ರಿಯೆಯ ಕುರಿತಾಗಿ, ನಡೆಯುವಂತ ಕ್ರಿಯೆಯ ಕುರಿತಾಗಿ ಹೇಳ್ತಾ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಅವರು? ತೋರಿಸ್ತಾ ಇದ್ದಾರೆ. ಅಂದ್ರೆ ಇದು ವರ್ಬ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಇಫ್ ವಿ ಫಿನಿಶ್ ಅವರ್ ವರ್ಕ್ ಕ್ವಿಕ್ಲಿ ವಿ ಕ್ಯಾನ್ ಗೋ ಟು ದ ಮೂವಿ. ನಾವು ನಮ್ಮ ಕೆಲಸವನ್ನ ಬೇಗನೆ ಮುಗಿಸಿದರೆ ನಾವು ಮೂವಿಗೆ ಅಥವಾ ಪಿಕ್ಚರ್ ಅನ್ನ ನೋಡ್ಲಿಕ್ಕೆ ಹೋಗ್ಬಹುದು ಅಂತ ಈ ಒಂದು ವ್ಯಾಖ್ಯೆಯ ಅರ್ಥ. ಇನ್ನು ಅಂಡರ್ಲೈನ್ ಮಾಡಿರುವಂತ ಪದ ಕ್ವಿಕ್ಲಿ ಅಂತ ಇದೆ. ಏನ್ ಕ್ವಿಕ್ಲಿ? ಕ್ವಿಕ್ಲಿ ಅಂದ್ರೆ ಏನು? ವೇಗವಾಗಿ ಮುಗಿಸುವುದು ಅಥವಾ ಬೇಗ ಮುಗಿಸುವುದು. ಏನ್ ಮುಗಿಸ್ಬೇಕು? ಇಫ್ ವಿ ಫಿನಿಶ್ ಅವರ್ ವರ್ಕ್ ಅನ್ನ ಫಿನಿಶ್ ಮಾಡಬೇಕು ಬೇಗ ಅಂತ ಹೇಳ್ತಾ ಇದೆ. ಅಂದ್ರೆ ಒಂದು ಕ್ರಿಯಾಪದದ ಕುರಿತಾಗಿ ಅದರ ವಿಶೇಷತೆಯನ್ನ ಹೇಳ್ತಾ ಇದೆ. ಬೇಗ ಮುಗಿಸೋದು, ಲೇಟ್ ಆಗಿ ಮುಗಿಸೋದು, ಲೇಜಿ, ಈ ತರದ ವರ್ಡ್ಸ್ ಎಲ್ಲ ಬರುತ್ತಲ್ಲ, ಅವೆಲ್ಲವೂ ಒಂದು ಕ್ರಿಯೆಯ ಕುರಿತಾಗಿ ಹೇಳ್ತಾ ಇದೆ. ಅಂದ್ರೆ ಕ್ರಿಯೆ ಕುರಿತಾಗಿ ಅದರ ವಿಶೇಷತೆಯನ್ನ ಹೇಳುವಂತ ಪದಕ್ಕೆ ಏನಂತ ಕರಿತೀವಿ ಮಕ್ಕಳೇ? ಎಸ್, ವೆರಿ ಗುಡ್. ಅಂತ ಒಂದು ಪದಗಳಿಗೆ ನಾವು ಅಡ್ವರ್ಬ್ಸ್ ಅಂತ ಕರಿತೇವೆ. ಒಂದು ಕ್ರಿಯೆಯ ವಿಶೇಷತೆಯನ್ನ ಹೇಳುವಂತ ಪದಗಳಿಗೆ ಅಡ್ವರ್ಬ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆಯನ್ನ. ಹಿ ಬಾಟ್ ಇಟ್ ಟುಡೇ ಫಾರ್ ಶೋ ಅಂಡ್ ಟೆಲ್. ಇಲ್ಲಿ ಹಿ ಅನ್ನುವಂತ ಪದಕ್ಕೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಹಿ ಅಂದ್ರೆ ಏನು? ಅವನು ಅಂತ ಅರ್ಥ. ಅಂದ್ರೆ ಇಲ್ಲಿ ನಾಮಪದದ ಬದಲಾಗಿ ಹಿ ಅಂತ ಬಳಸಿದ್ದಾರೆ. ಅಂದ್ರೆ ಅದು ಯಾವುದಕ್ಕೆ ಉದಾಹರಣೆ ಆಗತ್ತೆ? ವೆರಿ ಗುಡ್, ಅದು ಪ್ರೊನೌನ್ಗೆ ಉದಾಹರಣೆ ಆಗಿರುತ್ತೆ. ನಾಮಪದದ ಬದಲಾಗಿ ಬಳಸುವಂತ ಪದಗಳಿಗೆ ನಾವು ಪ್ರೊನೌನ್ಸ್ ಅಂತ ಕರಿತೇವೆ ಮಕ್ಕಳೇ. ಅದೇ ರೀತಿಯಾಗಿ ಐದನೇ ಉದಾಹರಣೆಯನ್ನ ನೋಡಿ. ದ ಹ್ಯಾಪಿ ಬೈಕರ್ಸ್ ಸ್ಟಾಪ್ಡ್ ಫಾರ್ ಲಂಚ್ ಅಂಡ್ ಎ ರೆಸ್ಟ್. ಅಂದ್ರೆ ಹ್ಯಾಪಿ ಬೈಕರ್ಸ್ ಅಂದ್ರೆ ಸಂತೋಷವಾಗಿರುವಂತ ಬೈಕರ್ಸ್ ಅಂದ್ರೆ ಬೈಕ್ ಓಡಿಸೋರು. ಸ್ಟಾಪ್ಡ್ ಅಂದ್ರೆ ಸ್ಟಾಪ್ ಮಾಡಿದ್ರು. ಯಾಕೆ? ಫಾರ್ ಲಂಚ್ ಮತ್ತು ರೆಸ್ಟ್ಗೋಸ್ಕರ, ಸಲುವಾಗಿ. ಫಾರ್ ಅಂದ್ರೆ ಸಲುವಾಗಿ ಅಂತ ನಾವು ಆಗ್ಲೇ ನೋಡಿದ್ವಿ. ಈಗ ಫಾರ್ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಫಾರ್ ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ಆಗತ್ತೆ? ವೆರಿ ಗುಡ್, ಯಾವುದಕ್ಕೆ ಮಕ್ಕಳೇ? ಪ್ರಿಪೋಸಿಷನ್.
ಫಾರ್, ಇನ್, ಆನ್, ಅಂಡರ್ ಇವೆಲ್ಲವೂ ಕೂಡ ಪ್ರಿಪೋಸಿಷನ್ಸ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡಿ. ದ ಮೂನ್ ಶೈನ್ಸ್ ಬ್ರೈಟ್ಲಿ ಟು ನೈಟ್ ಇನ್ ದ ಸ್ಕೈ. ದ ಮೂನ್ ಶೈನ್ಸ್ ಬ್ರೈಟ್ಲಿ ಟುನೈಟ್ ಇನ್ ದ ಸ್ಕೈ. ಈ ದಿನ ಮೂನ್ ಅಂದ್ರೆ ಚಂದಿರ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ. ಎಲ್ಲಿ? ಆಕಾಶದಲ್ಲಿ. ಇನ್ ದ ಸ್ಕೈ ಅಂತ ಇದೆ. ಇಲ್ಲಿ ಸ್ಕೈ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದರೆ, ಸ್ಕೈ ಅಂದ್ರೆ ಏನು? ಆಕಾಶ. ಆಕಾಶ ಅನ್ನುವಂಥದ್ದು ಒಂದು ಹೆಸರಾಗಿರೋದ್ರಿಂದ ಇದು ನೌನ್ಗೆ ಉದಾಹರಣೆ. ಇಲ್ಲಿ ಇನ್ಗೆ ಅವ್ರೇನಾದ್ರೂ ಅಂಡರ್ಲೈನ್ ಮಾಡಿದ್ರೆ ಇನ್ ಅನ್ನುವಂಥದ್ದು ಏನಾಗ್ತಿತ್ತು? ಪ್ರಿಪೋಸಿಷನ್ ಆಗ್ತಾ ಇತ್ತು.